ರಾಜೀವ್ ಅವರೇ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಇಂತಹ ಮಾಕ್ ಡ್ರಿಲ್ಗಳನ್ನ ಮಾಡಲಾಗಿಲ್ಲ. ಆದರೆ ಈಗ ಪಹಲ್ಗಾಮ್ನಲ್ಲಾದಂತಹ ಹಿಂದೂಗಳ ನರಮೇಧದ ನಂತರ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇರುವಂಥದ್ದು ಏನ್ ಸಂದೇಶ ರವಾನಿಸ್ತಾ ಇದೆ? ಏನ್ ಹೇಳ್ತೀರಿ ಸರ್? ನೋಡಿ, ಕಾರ್ಗಿಲ್ ಒಂದು ಥಿಯೇಟರ್ ವಾರ್ ಅಂದ್ರೆ ಒಂದು ಸೀಮಿತ ಪ್ರದೇಶದಲ್ಲಾಗಿರೋ ಒಂದು ಯುದ್ಧ. ಅದನ್ನ ಭಾರತದ ಪೊಲಿಟಿಕಲ್ ಲೀಡರ್ಶಿಪ್ ಆಗಿನ ಕಾಲದಲ್ಲಿ ವಾಜಪೇಯಿ ಅವ್ರು ಏನಿದ್ರು, ಅವ್ರು ಹೇಳಿದ್ದು ಈ ಒಂದು ಯುದ್ಧನ ಈ ಜಾಗಕ್ಕೆ ಮಾತ್ರ ಸೀಮಿತವಾಗಿಡೋಣ, ಇದನ್ನ ಫುಲ್ ಫ್ಲೆಜ್ ವಾರ್ ಮಾಡೋದು ಬೇಡ ಅಂತ. ಅವಾಗ ಅಮೆರಿಕ ಕೂಡ ನಮ್ಮ ಮೇಲೆ ಅದೇ ಒಂದು ಪ್ರೆಷರ್ ಇಟ್ಟಿತ್ತು. ಆ ಪ್ರೆಷರ್ ಅಮೆರಿಕ ಕಡೆಯಿಂದನೂ ಬಂದಿತ್ತು. ಈಗಿನ ಪರಿಸ್ಥಿತಿ ಬೇರೆ ಆಗಿದೆ. ಈಗಿನ ನಮ್ಮ ಲೀಡರ್ಶಿಪ್ ಕೂಡ ದೇ ಆರ್ ಓಪನ್ ಫಾರ್ ಆಲ್ ಆಪ್ಷನ್ಸ್ ಅಂತ ಅನ್ಸುತ್ತೆ, ಆರ್ ದೇ ಆರ್ ಮೇಕಿಂಗ್ ದೆಮ್ಸೆಲ್ಸ್ ರೆಡಿ. ಯಾವುದೇ ಕಾರಣಕ್ಕೂ ಯುದ್ಧ ಬೆಳೆದಲ್ಲಿ ನಾವು ಅದಕ್ಕೆ ತಯಾರಾಗಿರ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಅಥವಾ ಒಂದು ಮನೋಭಾವದಲ್ಲಿ ಇದ್ದಾರೆ. ಆ ಮನೋಭಾವದ ಹಿಂದೆ ನಮ್ಮ ಸಮಾಜ ಕೂಡ ಅದಕ್ಕೆ ತಯಾರಿರ್ಬೇಕು. ಕರೆಕ್ಟ್. ಹಾಗಾಗಿ ಈ ಒಂದು ಮಾಕ್ ಡ್ರಿಲ್ ಮಾಡ್ತಿದ್ದಾರೆ. ಇದರಲ್ಲಿ ಎರಡು ಪ್ರಶ್ನೆ ಬರ್ತದೆ. ಒಂದು, ಸಮಾಜದಲ್ಲಿ ಒಂದು ಸಮಾಜ ಅಂದ್ರೆ ಜನರು, ಮತ್ತೆ ಸಮಾಜಕ್ಕೆ ಒಳಪಟ್ಟ ಸಂಸ್ಥೆಗಳು ಅಂದ್ರೆ ಒಂದು ಫೈರ್ ಬ್ರಿಗೇಡ್ ಆಗಿರ್ಬೋದು, ಒಂದು ಹಾಸ್ಪಿಟಲ್ಸ್ ಆಗಿರ್ಬೋದು, ಇವರ ಒಂದು ಕ್ಷಮತೆ ಎಷ್ಟು ಅನ್ನೋದನ್ನ ಟೆಸ್ಟ್ ಮಾಡಬೇಕು. ಕ್ಷಮತೆಯಲ್ಲಿ ಏನಾದ್ರು ಕೊರತೆ ಇದ್ದಲ್ಲಿ ಅದನ್ನ ಸ್ಥಿತಿಪಡಿಸ್ಕೋಬೇಕು. ಅದಕ್ಕೆ ಈ ಮಾಕ್ ಡ್ರಿಲ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಸೈಕಲಾಜಿಕಲಿ ಎನಿಮಿ ನಿಮ್ಮನ್ನು ಹೊಡಿಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ನಾಳೆ ಯುದ್ಧ ಮಾಡಿ ಅಥವಾ ನಾವು ಅವನ ಮೇಲೆ ಏನಾದ್ರು ಆಕ್ರಮಣ ಮಾಡಿ ಅವನು ಮರು ಆಕ್ರಮಣ ಮಾಡಿದ್ರೆ, ಅವನ್ ಬರೀ ಪಂಜಾಬ್ ಅಥವಾ ಕಾಶ್ಮೀರಿಗೆ ಮಾಡಿದ್ರೆ ಉಪಯೋಗ ಇಲ್ಲ. ಅಥವಾ ಅವನ್ ಬೆಂಗಳೂರು ಅಥವಾ ತುಮಕೂರು ಅಥವಾ ಶಿವಮೊಗ್ಗ ಮಾಡಿದ್ರೆ ದ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಅಂದ್ರೆ ಮಾನಸಿಕ ಒಂದು ಹೊಡೆತ ಏನಿದೆ ಅದು ಅತಿ ಜೋರಾಗಿರುತ್ತೆ. ಯಾಕಂದ್ರೆ ನಾನು ನಿಮ್ಮ ಗಡಿ ಪ್ರದೇಶ ಬಿಟ್ಟು ನಿಮ್ಮ ಒಳಗಡೆ ಡೆಪ್ತ್ ಅಲ್ಲಿ ನಾನು ನಿಮ್ಮನ್ನು ಹೊಡಿಬಲ್ಲೆ ಅನ್ನೋ ಒಂದು ಸಂದೇಶವನ್ನು ಅವನು ಕೊಡಬಲ್ಲ. ಕರೆಕ್ಟ್. ಅದ್ ಕೊಟ್ಟಾಗ ನಮ್ಮ ಸಮಾಜ ಹಾಗೂ ಸಂಸ್ಥೆಗಳು ಅದನ್ನ ಎದುರಿಸಕ್ ತಯಾರಿವೆಯಾ ಇಲ್ವಾ, ಆ ಒಂದು ಚೆಕ್ಗೆ ಈ ಮಾಕ್ ಡ್ರಿಲ್ ಮಾಡ್ತಿದ್ದಾರೆ. ಇದು ಮಾಡಬೇಕಾದ್ರೆ ಒಳ್ಳೆಯ ಒಂದು ಸ್ಟೆಪ್ ಅಂತ ಹೇಳ್ಬೋದು. ಅಂದ್ರೆ ರಾಜೀವ್ ಅವರು, ಈಗ ನಾವು ಅನ್ಕೊಂಡಿದ್ವಿ ಒಂದು ವೇಳೆ ಯುದ್ಧ ಆಗ್ಬಿಟ್ರೆ ಗಡಿ ಪ್ರದೇಶ ಕೆಲವೊಂದಿಷ್ಟು ಆ ರಾಜ್ಯಗಳಲ್ಲಿ ಮಾತ್ರ ಇಂಪ್ಯಾಕ್ಟ್ ಆಗ್ಬಿಡತ್ತೆ ಅಂತ. ಇಲ್ಲ, ಇದು ನಾವು ಇಷ್ಟು ದೂರ ಬೆಂಗಳೂರಲ್ಲಿ ಕುತ್ಕೊಂಡ್ರು ಕೂಡ ಅದರ ಎಫೆಕ್ಟ್ ಇದ್ದೇ ಇದೆ. ಸೊ ಹಾಗಾಗಿ ಎಲ್ಲರೂ ಅಲರ್ಟ್ ಆಗಿರ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈಗಿದೆ ಅಂತನಾ? ಹೌದು, ಇದಕ್ಕೆ ಎರಡು ಕಾರಣ ಇದೆ. ಒಂದು, ಮೇಜರ್ ಜನರಲ್ ಸಾಹೇಬ್ರು ಹೇಳಿದಾಗೆ ಹಿಂದೆ ಏನಾಗ್ತಿತ್ತು, ನಾವು ಯುದ್ಧ ಮಾಡಿದಾಗ ಬಿಲ್ಲು ಬಾಣದಿಂದ ಯುದ್ಧ ಮಾಡ್ತಿದ್ವಿ. ಒಂದು 100 ಅಡಿ ಅಥವಾ 200 ಅಡಿ ಅದ್ರದ ಒಂದು ರೇಂಜ್ ಇತ್ತು. ಈಗ ನಮ್ ಇರೋ ಅಸ್ತ್ರಗಳು 2000 ಕಿಲೋಮೀಟರ್, 1000 ಕಿಲೋಮೀಟರ್, 1500 ಕಿಲೋಮೀಟರ್ ರೇಂಜ್ ಇದೆ. ಹಾಗಾಗಿ ಈಗ ಯುದ್ಧ ಪ್ರದೇಶ ಅನ್ನೋದು ಒಂದು ಯುದ್ಧ ಪ್ರದೇಶ ಅಂತೀವಿ, ಅದು ವಿಸ್ತಾರ 100-200 ಮೀಟರ್ ಇಲ್ಲ, 1500 2000 ಮೀಟರ್ ಇದೆ. ಈಗ ನೀವು ಇತ್ತೀಚೆಗೆ ನೋಡಿರ್ಬೋದು, ಯುಕ್ರೇನ್ ಅವರು ಕ್ರೆಮ್ಲಿನ್ ಮೇಲೂ ಹಮ್ಲಾ ಮಾಡಿದ್ದಾರೆ. ಕ್ರೆಮ್ಲಿನ್ ಪ್ರೆಸಿಡೆಂಟ್ ಪುಟಿನ್ ಇರೋ ಜಾಗ ಸುಮಾರು 1500 ಕಿಲೋಮೀಟರ್ ಇದೆ ಯುಕ್ರೇನ್ ಗಡಿಯಿಂದ. ಅಲ್ಲಿ ಕೂಡ ತಮ್ಮ ಡ್ರೋನ್ ಅನ್ನು ಹಾರಿಸಿ ಅವರು ಆಕ್ರಮಣ ಮಾಡಿದ್ದಾರೆ. ಸೊ ಹಾಗಾಗಿ ಬೆಂಗಳೂರು ಅಥವಾ ಕರ್ನಾಟಕ ಅಥವಾ ತಮಿಳುನಾಡು ಅಥವಾ ಹೈದರಾಬಾದ್ ಈ ಪ್ರದೇಶಗಳಿಗೆ ಆಕ್ರಮಣ ಆಗಲ್ಲ ಅನ್ನೋದು ಒಂದು ಸುಳ್ಳಾದ ಸ್ಥಿತಿ ಈಗಿನ ಅಸ್ತ್ರಗಳ ಕೆಪಾಸಿಟಿ ಮೇಲೆ. ಎರಡನೇದೇನು ಅಂದ್ರೆ, ಜನರಲ್ ಬಿಪಿನ್ ರಾವತ್ ಅವ್ರು ಹೇಳ್ದಂಗೆ, ವಿ ಆರ್ ನಾಟ್ ಓನ್ಲಿ ಎನ್ಕೌಂಟರಿಂಗ್ ಎಕ್ಸ್ಟರ್ನಲ್ ಫೋರ್ಸಸ್. ಅಂದ್ರೆ ನಾವು ಬರೀ ಪಾಕಿಸ್ತಾನ ಎದುರಿಸ್ತಾ ಇಲ್ಲ. 2.5 ಅನ್ನೋದು 1.5 ಅನ್ನೋದು ಒಂದಿದೆ. ನಮ್ಮಲ್ಲಿ ಕೆಲವೊಂದು ಒಂದು ಪಂಥಿ ಅಥವಾ ಕೆಲವು ಜನ ideologically they are with Pakistan. Pakistan is not an entity, it is an idea. ಆ ಐಡಿಯಾ ಜೊತೆ ಇರೋರು ಕೆಲವರು ಇದ್ದಾರೆ.
ಆ ಕೆಲವ್ರು ಏನಾದ್ರೂ ಇಲ್ಲಿ ಒಂದು ಆಕ್ಷನ್, ಎಲ್ಲೋ ಒಂದು ಬಾಂಬ್ ಇಡೋದು ಅಥವಾ ಒಂದು ಬೆಂಕಿ ಮಾಡೋದಲ್ಲಿ ನಮ್ಮ ಸಂಸ್ಥೆಗಳು ಅದನ್ನ ಎದುರಿಸಕ್ಕೆ ತಯಾರಿರ್ಬೇಕು. ಅದು ಕೂಡ ಒಂದು ಕಾರಣ ಈ ಒಂದು ಮಾಕ್ ಡ್ರಿಲ್. ಒಂದು ಶಸ್ತ್ರದ ರೇಂಜು, ಎರಡೇನು ನಮ್ಮೊಳಗಿರೋ ಕೆಲವು ಐಡಿಯಾಲಜಿಕಲಿ ಐ ವುಡ್ ಸೇ ಮಿಸ್ಪ್ಲೇಸ್ಡ್ ಯೂತ್, ಈ ಎರಡು ಕಾರಣಗಳಿಂದ ಈ ಮಾಕ್ ಡ್ರಿಲ್ ಮಾಡ್ತಿದ್ದಾರೆ. ರಾಜೀವ್ ಅವರೇ, ಗಡಿ ಆಚೆಗಿರುವಂತಹ ಶತ್ರುಗಳನ್ನ ಹೇಗೋ ನಿಭಾಯಿಸ್ಬಿಡ್ಬೋದು, ಆದರೆ ದೇಶದ ಒಳಗಿರುವಂತಹ ಶತ್ರುಗಳನ್ನ ಅವರನ್ನ ಬದಲು ಮಾಡೋದಿದೆಯಲ್ಲ, ಸೊ ಅದು ಬಹಳ ದೊಡ್ಡ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.